ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕಕ್ಕಾಳಿ ಸ್ಟುಡಿಯೋ. ಇವತ್ತು ಇನ್ನೊಂದು ಅದ್ಭುತವಾದ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತಿದ್ದೀನಿ. ಈ ವಿಡಿಯೋದಲ್ಲಿ ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳಿದ್ದೀನಿ, ನಾನು ಕೇಳಿರೋ ಕ್ವಶನ್ಸ್ಗೆ ನಮ್ಮ ಮಹಾಜನತೆಗಳು ಯಾವ ರೀತಿ ಆನ್ಸರ್ ಮಾಡಿದ್ದಾರೆ ಅನ್ನೋದನ್ನು ನೀವೇ ನೋಡಿ. ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮರಿಬೇಡ್ರಿ. ಹಾಗಾದ್ರೆ ಇನ್ನೇ ತಡ, ಬನ್ನಿ ಹೋಗೋಣ. ಎಲ್ರಿಗೂ ಹಾಯ್. ಫಸ್ಟ್ ಥಿಂಗ್ ಏನಂದ್ರೆ ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಓಕೆ, ನಿಮ್ಮ ಹೆಸರು? ಪ್ರಶಾಂತ್ ಅಂತ. ಪ್ರಶಾಂತ್. ಶರಣ್. ವೇದಮೂರ್ತಿ ಅಂತ. ದಿಲೀಪ್ ಎಸ್. ಇನ್ನು ದಿಲೀಪ್. ಮನೋಜ್. ಓಕೆ, ಏನಂದ್ರೆ ನಿಮಗೆ ಸಿಂಪಲ್ ಆಗಿರೋ ಒಂದು ಕ್ವಶನ್ ಕೇಳ್ತೀನಿ. ಏನಪ್ಪ ಕ್ವಶನ್ ಅಂದ್ರೆ, ನಿಮ್ಗೆ ಏನಾದ್ರು ಅಕಸ್ಮಾತ್ ದೇವರು ನಿಮ್ಗೆ ಸಿಕ್ಬಿಟ್ಟು ಪ್ರತ್ಯಕ್ಷ ಆಗ್ಬಿಟ್ಟು ಒಂದು ವರ ಕೇಳು ಅಂತ ಕೇಳಿದ್ರೆ ನೀವು ಏನಂತ ವರ ಕೇಳ್ತೀರಾ? ನಾವೆಲ್ಲ ಸಿಂಗಲ್ಸ್ ಆಗಿರ್ಲಿ ಅಂತ ಸಿಂಗಲ್ಸ್ ಆಗಿರ್ಲಿ ಅಂತ ಕೇಳ್ತೀರಿ. ಯಾಕೆ ನೀವು ಸಿಂಗಲ್ಸಾ? ಇಲ್ಲ, ನೀವ್ ಡಬಲ್ ಇದ್ದು ಮತ್ತೆ ಅವ್ರಿಗೆ ಸಿಂಗಲ್ ಅಂತ. ನೀನ್ ಮಿಂಗಲ್ ಆಗ್ಬಿಟ್ಟು ಡೈಲಿ ನಮ್ಮನ್ ಪ್ರಾಣ ತಿಂತಾರೆ ಇಲ್ಲಿ ಪಕ್ಕಬೇಕು. ಏನಂತ? ನೀವೆಲ್ಲ ಲವರ್ಸ್ ಬರೀ ಮಾತಾಡ್ತಿರ್ತೀರ ಹಂಗೆ ಹಿಂಗೆ ಅಂತ. ಅದಕ್ಕೆ ನೀವು ಸಿಂಗಲ್ ಆಗ್ಬೇಕಾ? ಹಿಂಗೆ ಈಗ ನಾವು ಸಿಂಗಲ್ ಆಗ್ಬೇಕು. ದೇವ್ರ ಪ್ರತ್ಯಕ್ಷ ಆದ್ರೆ ಅಂದ್ರೆ ನೀವು ದೇವ್ರ ಪ್ರತ್ಯಕ್ಷ ಆದ್ರೆ ನೀವು ಬ್ರೇಕಪ್ ಮಾಡಕ್ ಕೇಳ್ತಾ ಇದೀರಾ? ಹೆಂಗೆ? ಹಿಂಗಿಲ್ಲ, ಮತ್ತೆ ಫ್ರೆಂಡ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ಕಂತ ಕೇಳ್ತೀರಾ? ಫ್ರೆಂಡ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಸ್ವಲ್ಪ ಅವಕಾಶ ಮಾಡ್ಕೊಡ್ಲ, ಫ್ರೀ ಟೈಮ್ ಸಿಗ್ಲಿ ಅಂತ ಕೇಳ್ಕೊಂತೀರಾ? ಮಚ್ಚ ನೀ ನನ್ ದೋಸ್ತ ಕಣೋ. ಮತ್ತೆ ಹೆಂಗ್ ಕೇಳ್ಕೊಂತೀರಾ? ಮತ್ತೆ ಅಷ್ಟೇ, ಫ್ರೆಂಡ್ಸ್ ಎಲ್ಲ ಚೆನ್ನಾಗಿರ್ಲಿ, ಯಾವಾಗ್ಲೂ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿರ್ಲಿ ಅಂತ. ನಿಮ್ ಮುಂದೆ ಏನಾದ್ರು ದೇವ್ರು ಪ್ರತ್ಯಕ್ಷ ಆದ್ರೆ ನೀವು ಏನೊಂದು ವರ ಕೇಳ್ತೀರಾ? ಅಣ್ಣ, ನಾವು ಸಿಂಗಲ್ ಆಗಿದೀವಿ, ನಮ್ ಜೊತೆ ಇರೋದು ಮಿಂಗಲ್ ಆಗಿ, ನಮ್ ಜೊತೆ ಯಾರು ಮಿಂಗಲ್ ಆಗಿದ್ದಾರೆ ಅವ್ರದ್ದು ಸಿಂಗಲ್ ಆಗೇ ಇಟ್ಬಿಡಪ್ಪ, ಅಷ್ಟೇ ಕೇಳೋದು. शाबाश बेटा, बहुत बढ़िया मुन्ना. ಓಕೆ, ಸೂಪರ್. ಮಿಂಗಲ್ ಆಗಿರ್ತಾರೆ, ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿ, ನಮ್ ಜೊತೆ ಹೊಂದ್ಕೊಂಡಿರ್ಲಿ. ಬರೀ ಅವ್ರ ಫೋನ್ ಮಾಡಿದ ತಕ್ಷಣ ಅವ್ರ ಜೊತೆ ಮಾತಾಡ್ಕಂತ ನಮ್ ಜೊತೆಗೆ ಸುಮ್ನೆ ಇದ್ದು ಇಲ್ದಂಗಿರೋದು ಹಂಗ್ ಬೇಡಪ್ಪ, ಹಂಗ್ ಇಡ್ಲೇ ಬೇಡ. ಒಂದ್ ಅವ್ರನ್ನ ಸಿಂಗಲ್ ಮಾಡು, ಇಲ್ಲ ನಮ್ಮಿಂದ ಅವ್ನು ಸಿಂಗಲ್ ಮಾಡು, ಇಲ್ಲಾಂದ್ರೆ ನನ್ಗೊಂದು ಹುಡುಗಿ ಕೊಡು, ಅಷ್ಟೇ ಕೇಳೋದು. ನೀವ್ ಸಿಂಗಲ್ ಆಗಿರ್ಬೇಕು. ಸಿಂಗಲ್ ಆಗಿರ್ಬೇಕು. ಅದ್ ಮುಂದ್ಗಡೆ ಒಂದ್ ಅವ್ರ ಸಿಂಗಲ್ ಮಾಡು, ಇಲ್ಲ ನಮಗೂ ಒಂದ್ ಹುಡುಗಿ ಕೊಡು. ನಾವು ಹಂಗ್ ಟೈಮ್ ಎಂಜಾಯ್ ಮಾಡೋ ಟೈಮ್ ಎಂಜಾಯ್ ಮಾಡ್ತೀವಿ ಅಂತ ಕೇಳ್ಕೊಂತಿದ್ವಿ. ಅರ್ಥ ಆಗ್ತಿದೆ ಅರ್ಥ ಆಗ್ತಿದೆ ನನಗೆ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಫಸ್ಟ್ ಎಜುಕೇಶನ್ ಸಿಸ್ಟಮ್ ಚೇಂಜ್ ಮಾಡ್ಲಿ ಅಂತ. ಎಜುಕೇಶನ್ ಸಿಸ್ಟಮ್ ಒಂದು ಬೋರ್ಡ್ ಎಕ್ಸಾಮ್ ಅಂತಾರೆ, ಬೋರ್ಡ್ ಮೇಲೆ ಬರ್ಸಿ ಕಾಪಿ ಹೊಡಿಸ್ತಾರೆ. ಫಸ್ಟ್ ಅದು ಚೇಂಜ್ ಆಗ್ಬೇಕು. ಆಮೇಲೆ ಈಗ ಪಾರ್ಕ್ ಗಳಲ್ಲೆಲ್ಲ ಕುಂತಿರ್ತಾರಲ್ಲ ಕಪಲ್ಸ್, ನಮ್ಮಂತ ಸಿಂಗಲ್ಸ್ ಒಂದು ನಮಿಗೂ ಒಂದು ಹುಡುಗಿ ನುಡಿ ಕೊಟ್ರೆ ನಾವು ಚೆನ್ನಾಗಿರ್ತೀವಿ. ನೋಡಿ ಹೊಟ್ಟೆ ಹುರ್ಕೊಳ್ಳಾರ್ದೆ. ಯೂಟ್ಯೂಬ್ ಚಾನಲ್ ನಲ್ಲಿ ನೋಡಿ ಎಲ್ಲ ಬಂದಾಗ ನೋಡೋದಂತೆ, ಅವಾಗ ನೋಡೋದಂತೆ. ನೀವು ನಿಮಗೂ ಒಂದು ಹುಡುಗಿನ ಕೊಡಪ್ಪ ಅಂತ ಕೇಳ್ಕೊಂತಿದ್ದೀರಿ. ಅದು ಒಂದು ಮೇನ್ಲಿ ಎಕ್ಸ್ಪೆಷಲಿ ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಚೇಂಜ್ ಮಾಡ್ಬೇಕು. ಯಾಕೆ ಕಷ್ಟ ಆಗ್ತೈತಿ ಇವಾಗ? ಕಷ್ಟ ಅನ್ನೋದ್ ಪ್ರಶ್ನೆ ಅಲ್ಲ, ನಾವು ಬೋರ್ಡ್ ಎಕ್ಸಾಮ್ ಈಗ ಮರೆಯದಿಲ್ದಂಗ ಐತಿ. ಅವು ಎಕ್ಸಾಮ್ ವರ್ಡಿಗೆ ಮರೆಯದಿಲ್ಲ. ಹೆಂಗೆ ಸ್ಟ್ರಿಕ್ಟ್ ಇರ್ತೈತಿ ಅಂತಾರೆ, ಅವರೇ ಬಂದ್ ಕಾಪಿ ಹೊಡ್ಸೋದು. ಹಂಗೆ ಸ್ಟ್ರಿಕ್ಟ್ ಮಾಡ್ಬೇಕು ನಿಮ್ ಪ್ರಕಾರ? ಸ್ಟ್ರಿಕ್ಟ್ ಮಾಡ್ಬೇಕು, ಇಲ್ಲ ಒಂದು ಕಾಪಿ ಹೊಡ್ಸಕ್ ಎಲ್ರಿಗೂ ಕಾಪಿ ಹೊಡ್ಸಬೇಕು. ನಿಮಗೆ ಕಾಪಿ ಹೊಡ್ಸಿಲ್ಲ? ಹೊಡ್ಸಿದಾರೆ. ನಮ್ದು ಕೋವಿಡ್ ಬ್ಯಾಚ್ ಮಾತಾಡ್ತಿದ್ದೆ ನಾನು. ಕೋವಿಡ್ ಬ್ಯಾಚ್ ಅಲ್ಲಿ ಪಾಸ್ ಆಗ್ಬಿಟ್ಟಿದೆ. ಕೋವಿಡ್ ಬ್ಯಾಚ್ ಅಲ್ಲಿ ಪಾಸ್ ಆಗಿಬಿಟ್ಟಿವಿ. ನಮ್ಮನ್ನ ಬರೋರೆಲ್ಲ ಸ್ವಲ್ಪ ಚೆನ್ನಾಗಿ ಇದಾಗ್ಲಿ ಅಂತ ಸ್ಟ್ರಿಕ್ಟ್ ಮಾಡ್ಲಿ ಅವ್ರಿಗೆ ಅಂತನಾ? ಅವ್ರಿಗೆ ಎಲ್ಲ ಲೂಸ್ ಬಿಟ್ಟು ಎಲ್ಲ ಕಾಪಿ ಹೊಡಿಸಿದ್ರೆ ನಮಗೆ ಅವ್ರಿಗೆ ಏನು ವ್ಯತ್ಯಾಸ ಇರಲ್ಲ ಅಂತ ನಮ್ಗಿಂತ ಟಾಪರ್ ಆಗ್ಬಿಡ್ತಾರೆ ಎಲ್ರು ಅಂತನಾ? ಓಕೆ, ಸೂಪರ್. ಮತ್ತೆ ನೀವ್ ಹೆಂಗ್ ಕೇಳ್ತೀರಿ? ನಮ್ದೇನಿಲ್ಲ ಅಣ್ಣ, ನಾವ್ ಸಿಂಗಲ್ ಆಗಿರ್ಬೇಕು. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ಈ ಹುಡುಗಿ ಲವ್ ಮಾಡಿದ್ರೆ ಏನ್ ಬರ್ತೈತಣ್ಣ? ಈಗ ಅವ್ರಿಗೆ ದುಡ್ಡು ಖರ್ಚು ಮಾಡ್ಬೇಕು, ಅವ್ರು ಕರ್ಕೊಂಡ್ ಹೋಗ್ಬೇಕು, ಅವೆಲ್ಲ ಯಾಕೆ ನೋಡಿ ಹುಡುಗರ ಜೊತೆ ಇದೀವಿ, ಆರಾಮ ಕುತ್ಕೊಂಡಿವಿ. ಹುಡುಗಿ ಜೊತೆ ಖರ್ಚು ಮಾಡಿ ಏನ್ ಬರ್ತೈತಣ್ಣ? ನಾವ್ ಸಿಂಗಲ್ ಆಗಿರ್ತೀವಿ. ನಾವು ಸಿಂಗಲ್ ಆಗಿರ್ತೀರಿ? ಸಿಂಗಲ್ ಆಗಿರ್ತೀವಿ. ಅಲ್ಲ, ಏನ್ ಕೇಳ್ತೀರಾ ದೇವ್ರ ಹತ್ರ? ದೇವ್ರ ಪ್ರತ್ಯಕ್ಷ ಆದ್ರೆ ಮುಂದೆ ಒಂದ್ ವರ ಕೇಳ್ಬೇಕು, ಏನ್ ಕೇಳ್ತೀರ ವರ? ಒಂದ್ ವರ
ಒಂದ್ ವರ ಕೇಳ್ಬೇಕಂತಂದ್ರೆ ಏನಿಲ್ಲ ಅಣ್ಣ. ನಾನೊಂದು ಕ್ವಶನ್, ಹ್ಮ್ ದೇವ್ರು ಎಲ್ಲಿದಾನ? ಹ್ಮ್ ಯಾರು ದೇವ್ರು? ಅಲ್ಲ ಅಕಸ್ಮಾತ್ ದೇವ್ರು ಇದಾನೆ. ಅಪ್ಪ ಅಮ್ಮನೇ ದೇವ್ರು. ನಾವ್ ಅವ್ರಿಗೆ ಏನ್ ವರ ಕೇಳಿದ್ರು ಅವ್ರು ಇಲ್ಲ ಅನ್ನಲ್ಲ. ಹೌದಾ? ಓಕೆ ಆಯ್ತು, ನಿಮ್ ರೂಟಿಗೆ ಬರ್ತೀನಿ. ಅಪ್ಪ ಅಮ್ಮನೇ ದೇವ್ರು. ಅಪ್ಪ ಅಮ್ಮನ ಹತ್ರನೇ ಏನ್ ಕೇಳ್ತೀರ ನೀವು? ಏನ್ ಬೇಕಾದ್ ಕೇಳಪ್ಪ, ನಾಚಿಕೆ ಇಲ್ಲ ಏನಿಲ್ಲ. ಅಲ್ಲ, ಅವ್ರು ಆ ಕ್ಷಣ ಬೈಬೋದು, ಸನ್ನಿಲೇನ್ ಆತರ ಅಲ್ಲ. ಸನ್ನಿಲೇನ್ ಬೇಕಂತ ಕೇಳ್ತಾರಣ್ಣ. ಅದು ಮುಂದೆ ನೋಡೋಣಂತಣ. ಈಗ ನಾವೇನೇ ಕೇಳಿ ಅವ್ರು ಆ ಕ್ಷಣ ಇಲ್ಲ ಅನ್ಬೋದು, ಮುಂದೆ ಯಾವಾಗಾದ್ರೂ ಕೊಡ್ತಾರ? ಅದೇ ದೇವ್ರಿಗೆ ಕೇಳಿದ್ರೆ ಎಲ್ಲಿ ಕೊಡ್ತಾನಲ್ಲ? ನಾವ್ ಕಷ್ಟಪಟ್ರೆ ತಾನೇ ಅದು. ಅದನ್ನೇ ಕೇಳ್ತಿರೋದು. ನೀವು ಅಪ್ಪ ಅಮ್ಮನೇ ದೇವ್ರು, ಓಕೆ ಅಪ್ಪ ಅಮ್ಮನೇ ದೇವ್ರು. ಅಪ್ಪ ಅಮ್ಮನೇ ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರೆ ಏನ್ ಕೇಳ್ತೀರಾ? ಆ ಕ್ಷಣಕ್ಕೆ ಏನ್ ನೀಡ್ ಬೇಕಾಗಿರ್ತದ ಆ ನೀಡ್. ಕ್ಷಣಕ್ಕಷ್ಟೇ, ಮುಂದಿನ ಏನ್ ಯೋಚನೆ ಮಾಡೋದು? ಮುಂದೆ ಯೋಚನೆ ಮಾಡೋದಣ. ಅವನಿಗೆ ಇದು ಅಣ್ಣ, ಎಣ್ಣೆ ಒಂದಿದ್ರೆ ಸಾಕು. ಆ ಕ್ಷಣಕ್ಕೆ ಅದು ಸಿಕ್ಕರೈತಲ್ಲ, ನೆಮ್ಮದಿಯಾಗಿರ್ತಾನ ಅವನು. ನನಗೆ ಗೊತ್ತದ, ಅದನ್ನೇ ಕೇಳಕೊಂತಿದ್ದೆ, ಹೇಳ್ಬಾರ್ದಂತ ಅವ್ರ ಅಪ್ಪ ಅಮ್ಮನ ಹತ್ರನೇ ಅದನ್ನೇ ಕೇಳ್ತಾರೆ. ಅದನ್ನೇ ಕೇಳ್ತಿದ್ದೆ ಅವ್ನು. ಅಪ್ಪ ಅಮ್ಮನ ಹತ್ರ. ಸಾಕು. ಓಕೆ, ನೀವ್ ಹೆಂಗ್ ಕೇಳ್ತೀರಾ ಮತ್ತೆ? ನಮ್ದು ಅಷ್ಟೇ ಅದ್ಬಿಟ್ರೆ ಏನಿಲ್ಲ, ಇವ್ರಿಗೆ ಕೇಳೋಣ. ಓಕೆ ಸೂಪರ್, ನೀವ್ ಹೆಂಗ್ ಕೇಳ್ತೀರಾ? ಅಣ್ಣ ನಮ್ದೇನಿಲ್ಲ ಅಣ್ಣ, ಇವ್ರು ಸಿಂಗಲ್ಸ್ ಅಂತ ಸಿಂಗಲ್ಸ್ ಇದೀವಿ ಅಂದ್ರು. ಸಿಂಗಲ್ಸ್ ಏನಿಲ್ಲ, ಏನು ಇಲ್ಲ, ಎಲ್ಲ ಮಿಂಗಲ್ಸ್ ಇರೋದು ಇವ್ರು. ಇವನು ಅವನು ಎಲ್ರು ಸುಳ್ಳು ಹೇಳಿದಾರ ಹಂಗಾದ್ರೆ? ಇವ್ರಿಬ್ರು ಸುಳ್ಳು ಹೇಳಿದಾರೆ. ಸಿಂಗಲ್ ಮಾತಿ ಮಾತ್ರ ಸಿಂಗಲ್ಸ್. ಬೆಳಗ್ಗೆ ಅಲ್ಲಿ ಯಾವ್ದೋ ಪೊದೆ ಹತ್ರ ಕುತ್ಕೊಂಡು ಮಾತಾಡಿದಾನೆ. ಈಗ ಗೊತ್ತಾಯ್ತು. ಆರಾಮಾಗಿರ್ಬೇಕು ಜೀವನದಲ್ಲಿ. ಹುಡುಗಿ ಇಲ್ಲ ಏನಿಲ್ಲ ಅಣ್ಣ, ಸುಖ ಸಿಂಗಲ್ ಆಗಿದ್ರೆ ಸುಖ. ಆರಾಮಾಗಿರ್ಬೇಕು, ಸಿಂಗಲ್ ಆಗಿರ್ಬೇಕಾ? ಸಿಂಗಲ್ ಆಗಿರ್ಬೇಕಷ್ಟೇ, ಏನಿಲ್ಲ. ಹುಡುಗಿನೂ ಬೇಡ, ಯಾರು ಬೇಡ. ದೇವ್ರು ಸಿಕ್ಕ್ರೆ ನೀವು ಸಿಂಗಲ್ ಆಗಿ ಹಿಂಗೆ ಇಟ್ಟಿರಪ್ಪ ಅಂತ ಕೇಳಿ. ನಮ್ಮ ಹುಡುಗರು ಫ್ರೆಂಡ್ಶಿಪ್ ಚೆನ್ನಾಗಿರ್ಲಿ, ಅಪ್ಪ ಅಮ್ಮಂದಿರ್ ಚೆನ್ನಾಗಿ ನೋಡ್ಕೋಬೇಕಂತ ನಮಗೆ ಅಂತ ಭಾವನೆ ಬೇಕಷ್ಟೇ. ಯಾವ ಮೆಸೇಜ್ ಮಾಡಿ ರೋಗಲ್ಲಿ ಫ್ರೆಂಡ್ಸ್ ಆಗಿ ಮೆಸೇಜ್ ಮಾಡ್ತೀವಿ ಅಷ್ಟೇ. 24 ಗಂಟೆ ಕುತ್ಕೊಂಡ್ ಮಾತಾಡೋದು ಅವೆಲ್ಲ ಏನು ಇಲ್ಲ. ಆರಾಮಾಗಿ ಸಿಂಗಲ್ ಆಗಿರ್ಬೇಕು ನೋಡ, ಅಷ್ಟೇ. ಅಷ್ಟೇ ಕೇಳ್ಕೊಳ್ಳೋದು, ಅಷ್ಟೇ ಕೇಳ್ಕೊಳ್ಳೋದು. ಓಕೆ ಸೂಪರ್. ನೀವ್ ಹೆಂಗ್ ಕೇಳ್ಕೊಂತೀರಿ? ಸರ್ ನಮ್ದು ಬೇಗ ಡಿಗ್ರಿ ಕಂಪ್ಲೀಟ್ ಆಗ್ಲಿ ಅಂತ ಕೇಳ್ಕೊಂತೀವಿ. ಯಾಕೆ ಕಷ್ಟ ಆಗ್ತೈತಾ? ಕಷ್ಟ ಆಗ್ತೈತೆ ಅಂತ ಅಲ್ಲ, ಹಂಗೆ ಜೀವನ ಸಾಕಾಗಿ ಒಂಥರ ಇದಾಗುತ್ತೆ, ಬೇಜಾರು. ಡಿಗ್ರಿ ಕಂಪ್ಲೀಟ್ ಆದ್ರೆ ಡಿಗ್ರಿ ಕಂಡ್ ಮನೇಲಿ ಏನಾದ್ರು ಬಿಸ್ನೆಸ್ ಮಾಡ್ಕೊಂಡು, ಒಂದ್ ಡಿಗ್ರಿ BSc ಆಗೈತೆ ಅಂತ ಇನ್ವಿಟೇಷನ್ ನಲ್ಲಿ ಪ್ರಿಂಟ್ ಮಾಡ್ಕೊಂಡು. ಹೌದಾ? ಅಷ್ಟೇ ಇವನು ಮಿಂಗಲ್ ಇದ್ದ ಎಂಗೇಜ್ಮೆಂಟ್ ಆತ ಹುಡುಗಿದು. ಒಂದ್ ಲವ್ ಕಾಪಾಡ್ಕೊಳ್ಳೋದು ಗೊತ್ತಿಲ್ಲ ಇವ್ರಿಗೆ. ಇವ್ರಿಗೆಲ್ಲ ಲವ್ ಕೇಡು. क्या बात है सर, क्या बात है सर, क्या बात, ये बात है. अरे सर क्या ಅಂತ ಕೇಳ್ತಾರೆ. ಆದಷ್ಟು ಬೇಗ ಇವ್ರದ್ದು ಸಿಂಗಲ್ ಮಾಡ್ತೀವಿ. ಆದಷ್ಟು ಬೇಗ ಇವ್ರನ್ನು ಸಿಂಗಲ್ ಮಾಡ್ತೀರಿ. ಆದ್ರೆ ಟ್ರೂ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇದ್ರೆ ಹಂಗೆ ಇಲ್ಲಿ ಚೆನ್ನಾಗಿ. ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಕನ್ವರ್ಟ್ ಆಯ್ತು ಅಂದ್ರೆ ಅವ್ರನ್ನ ಆದಷ್ಟು ಬೇಗ ಸಿಂಗಲ್ ಮಾಡೋ ಯೋಚನೆ. ಮಚ್ಚ ಅಲ್ಲಿದೀವಿ ಮಚ್ಚ, ಒಂದ್ 5 ನಿಮಿಷ. ಅವ್ರು ಫೋನ್ ಮಾಡಿ ಕರ್ಕೊಟ್ಲೆ, ಬಂದೆ ಬೇಬಿ ಅಲ್ಲೇ ಇರ್ತೀನಿ, ಬರೀ ಅಲ್ಲೇ ಇರು ಅಂತ ಹೇಳ್ತಾನೆ. ಇವಾಗ ಬ್ರೇಕಪ್ ಆಗೈತಲ್ಲ, ನಂದು ತುಂಬಾ ದೋಸ್ತವನು. ಹುಡುಗನ್ಗೋಸ್ಕರ ನಮಗೋಸ್ಕರ ಸಿಂಗಲ್ ಆಗಿರ್ಬೇಕಂತ ಹುಡುಗಿನೇ ಬಿಟ್ಟ. ನಾನ್ ಆರಾಮಾಗಿರ್ಬೇಕಂತ 1-2 ತಿಂಗಳು ಲವ್ ಮಾಡಿದ, ಬಿಟ್ಟ ಅಷ್ಟೇ. ಈ ಮೂಲಕ ಅವ್ನಿಗೆ ಏನ್ ಹೇಳ್ತೀನಿ ನಿಮ್ ದೋಸ್ತಿಗೆ? ಹಂಗ್ ಮಾಡಿದ್ದಕ್ಕೆ, ನಿನ್ಗೋಸ್ಕರ ಅಂತ ತ್ಯಾಗ ಮಾಡಿದ್ದಕ್ಕೆ ಅವ್ನ್ ಏನ್ ಕೇಳ್ತಾನ ಅದ್ ಕೊಡ್ತೇನೆ ಅಣ್ಣ. ಏನ್ ಕೇಳ್ತಾನ ಅದ್ ಕೊಡ್ತೇನೆ. ಹೌದಾ? ಅವನ್ಗೋಸ್ಕರ ಪ್ರಾಣ ಕೊಡೋಕೆ ರೆಡಿ ಇದ್ದೇನೆ. ಓಕೆ ಫ್ರೆಂಡ್ಸಿಗೆ ಮಾತ್ರ ಪ್ರಾಣ, ಹುಡುಗಿರ್ಗೋಸ್ಕರ ಇಲ್ಲ, ಅವೆಲ್ಲ ಸೀನ್ ಇಲ್ಲ. ಪ್ರಾಣ ಕೊಡೋದು, ಅದು ಕೈ ಕಳೋದು. ಇಲ್ಲೇ ಒಂದ್ ಆಂಟಿ ಅಂಕಲ್ ಲವ್ ಸ್ಟೋರಿ ಐತ್ ನಮ್ ಕಾಲೇಜಲ್ಲೇ. ಹುಡುಗಿ ಕೈ ಕೊಟ್ಲಂತ ಕೈ ಕೊಯ್ಕೊಂಡ ಅವನು, ಮತ್ ಮುಚ್ಕೊಂಡ್ ಬರ್ತಾನೆ ಹಿಂಗೆ ಸ್ಟೇಟಸ್ ಹಾಕಕ್ಕೆ. ಆಂಟಿ ಅಂಕಲ್ ಲವ್ ಸ್ಟೋರಿ ಅದು ಒಂಥರ ಹಿಂಗೆ ಹಿಂಸೆ, ಅದು ಮಾತ್ರ. ನಿಮ್ಮ ಮುಂದೆ ಏನಾದ್ರು ದೇವ್ರು ಪ್ರತ್ಯಕ್ಷ ಆದ್ರೆ ನೀವು ಅವ್ರಲ್ಲಿ ಏನೋ ಒಂದು ವರ ಕೇಳ್ಕೊಂತೀರಾ? ದುಡ್ಡು ಕೇಳ್ತೀನಿ ನೋಡ, ಬಾಳ ದುಡ್ಡು ಕೇಳ್ತೀನಿ. ಎಷ್ಟ್ ಕೇಳ್ತಿ? ಬಾಳ ಅಂದ್ರೆ ಜೀವನಕ್ಕೆ ಆಗೋಷ್ಟು ಕೇಳ್ತೀನಿ. ಜೀವನಕ್ಕೆ ಆಗೋಷ್ಟು ಸಾಕು? ಸಾಕು. ಮುಂದೆ ಏನ್ ಬೇಡ? ಮುಂದೆ ಏನ್ ಬೇಡ. ನಿನ್ ಮಕ್ಳಿಗೆ ಮೊಮ್ಮಕ್ಳಿಗೆ ಮುಂದಿನ ಜೀವನಕ್ಕೆ ಬೇಡ? ಅಷ್ಟ್ ನನಗಾದ್ರೆ ಸಾಕು, ಆಮೇಲೆ ಅವ್ರಿಗೆ ನೋಡಿದ್ರೆ. ಎಷ್ಟ್ ಕೇಳ್ತೀಯ ಜೀವನಕ್ಕೆ ಆಗೋಷ್ಟು? ಲೆಕ್ಕ ಇಲ್ಲ ಅಣ್ಣ. ಆಮೇಲೆ ಒಂದ್ 10 ಕೋಟಿ ಗೊತ್ತಿಲ್ಲ ಅಣ್ಣ. ಹೆಂಗ ಕೊಡ್ತಾನೆ ದೇವ್ರು? ಕೇಳಕ್ ಏನಾಗೈತಿ? ಒಂದ್ 10 ಕೋಟಿ ಕೇಳ್ತೀನಿ. 10 ಕೋಟಿ ಸಾಕು. ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಏನ್ ಮಾಡ್ತಿ 10 ಕೋಟಿ ಇಟ್ಕೊಂಡು? 10 ಕೋಟಿ ಇಟ್ಕೊಂಡು ಒಂದ್ ಬಿಸ್ನೆಸ್ ಮಾಡೋಣ ಅಂತ ಮಾಡಿ. ಏನ್ ಬಿಸ್ನೆಸ್? ಶ್ರುತಿ ಅಂತ ಹುಡುಗಿನ
ಸುಮ್ನೆ ಏನ್ ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡ್ರಿ? ಗೊತ್ತಿರೋಣ, ಆಮೇಲೆ ದುಡ್ಡು ಬಂದ ಮೇಲೆ ನೋಡೋಣಂತೆ. ದುಡ್ಡು ಬಂದ ಮೇಲೆ ಬಿಸ್ನೆಸ್ ಮಾಡೋಣ, ಏನ್ ಮಾಡೋದು ಅಂತ. ಪ್ಲಾನಿಂಗ್ ಮಾಡ್ತಿದ್ದಲ್ಲ ಅದ್ ಮಾಡು. ಒಂದ್ 10 ಕುರಿ ಸಾಕೋಣ ಅಂತ ಬಂದ ಮೇಲೆ. ಕುರಿ ದೇವ್ರ ಹತ್ರ ದುಡ್ಡು ಹೊರ ಕೇಳಿ ಆ ದುಡ್ಡಲ್ಲಿ ಒಂದ್ ಕುರಿ ಸಾಕೋಣ ಅಂತ. ದೇವ್ರು ಕೇಳ್ತೀಯ? ದೇವ್ರು ಹೊರ ಕೇಳಲ್ಲ, ನಾವಟಿಗೆ ನಾವ್ ಸೃಷ್ಟಿ ಮಾಡ್ಕೊಂಡಿರೋದು. ಹಂಗಾಗಿ ದೇವ್ರನ್ನ ಹೊರನ ಕೇಳಬಾರ್ದು. ಹಂಗಾಗಿ ನಾವೇನೋ ಒಂದ್ ಸಮಸ್ಯೆ ಬಂದ್ರು ದೇವ್ರ ಹತ್ರ ಹೋಗ್ತಿವಿ. ಈ ತರ ಅಲ್ಲ, ಈ ತರ ಮಾಡ್ತೀವಿ, ಕುರಿ ಕೊಯ್ತೀವಿ, ಅದಕ್ ಕೊಯ್ತೀವಿ, ಇದು ಕೊಯ್ತೀವಿ ಅಂತೇಳಿ ನಾವಟಿಗೆ ನಾವೇ ದೇವ್ರಿಗೆ ಇದು ಮಾಡ್ಕೊಂತೀವಿ. ಹಂಗಾಗಿ ಅರ್ಕೆ ಮಾಡ್ಕೊಂತೀವಿ. ದೇವ್ರೇನು ಇದು ಮಾಡ್ರಿ, ಇದು ಬಿಡ್ರಿ ಅಂತ ಹೇಳಿ ಕೇಳಲ್ಲ. ಹಂಗಾಗಿ ದೇವ್ರ ಸಿಕ್ಕ್ರೆ ನಾನೇನು ಕೇಳೋದಿಲ್ಲ, ಏನು ಕೇಳಲ್ಲ. ಏನು ಸುಮ್ನೆ ಕಳಿಸ್ಬಿಡ್ತೀವಿ ವಾಪಸ್? ಸುಮ್ನೆ ಕಳ್ಸಿ, ಹೆಂಗ್ ಬಂದೆ ಹಂಗ್ ಹೋಗಪ್ಪ ಅಂತ. ಸಾಕಷ್ಟೇ. ಓಕೆ ನೀನ್ ಹೆಂಗ್ ಕೇಳ್ತಿ? ನಾನಣ್ಣ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡು, ನಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ಕೊಟ್ರೆ ಸಾಕಣ. ಅಷ್ಟೇ, ಮತ್ತೆ ನೀನ್ ಕೇಳಲ್ಲ, ಏನೇನು ಬೇಡ. ನಿಮ್ಗೇನಾದ್ರೂ ದೇವ್ರ ಸಿಕ್ಕು ಪ್ರತ್ಯಕ್ಷ ಆಗಿ ಈಗ ಏನ್ ಬೇಕು ಅಂತ ಒಂದ್ ಹೊರ ಕೇಳಿದ್ರೆ ಏನ್ ಕೇಳ್ತೀರ? ಈಗ ನಾವ್ ಮಿಸ್ ಆಗಿರ್ತಕ್ಕಂತ ಅಪ್ಪು ಬಸ್ನ ಕೇಳಕ್ ಇಷ್ಟಪಡ್ತೀವಣ್ಣ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಅಪ್ಪು ಬಸ್ ಬಹಳ ಇದೆ ಪಾಪ 2 ವರ್ಷದಿಂದ ಇಲ್ಲ, ಬಹಳ ಮಿಸ್ ಮಾಡ್ಕೊಂತೀವಿ. ಅಪ್ಪು ಬಾಸ್ ಬೇಕು ಸರ್. ಓಕೆ, ಯಾಕೆ ಬೇಕು? ಅವ್ರ ಇಂಡಸ್ಟ್ರಿಯಲ್ಲಿ ಅವ್ರು ಮಾಡ್ತಕ್ಕಂತ ಫಿಲಮು, ಡ್ಯಾನ್ಸ್ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಇಲ್ಲ. ನೋಡಕ್ ಬಹಳ ತುಂಬಾ ಇಷ್ಟ ಅವರು. ಅಪ್ಪು ಬಾಸ್ ಯಾಕೆ ಕೇಳ್ಕೊಂತೀಯ? ಅಪ್ಪು ಬಾಸ್ ಯಾಕೆ ಬೇಕು ಅಂತ ಹೇಳಿದ್ರೆ ಕನ್ನಡ ಇಂಡಸ್ಟ್ರಿ ಅದೊಂದಕ್ಕೆ, ಮತ್ತೆ ಜನರಿಗೆ ಒಳ್ಳೆ ಸಹಾಯ ಮಾಡ್ತಾರೆ. ಓಕೆ, ಸೂಪರ್. ಗೊತ್ತಿಲ್ದಂಗಿದ್ರು ಒಂದ್ ಕೈಗೆ ಮಾಡಿದ್ರೆ ಇನ್ನೊಂದ್ ಕೈಗೆ ಇಲ್ದಂಗೆ ಅದು ಮಾಡ್ತಾರೆ. ಹೆಲ್ಪಿಂಗ್ ನೇಚರ್ ತುಂಬಾ ಇದೆ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಮಾಡಲ್ಲಣ್ಣ, ಒಳಗೆ ಎಲ್ಲ ಮಾಡ್ತಾರೆ, ಜನರ ಹತ್ರ ತೋರ್ಸಲ್ಲ ಅವ್ರು. ಹೊರಗಡೆ ಬೇರೆ ಆದ್ರೆ ಎಲ್ಲ ತೋರಿಸ್ತಾರೆ. ಯಾರ್ಯಾರು ಏನೇ ಮಾಡಿದಾರೆ, ಏನೇ ಮಾಡ್ತಿದ್ದಾರೆ ಎಲ್ಲ ಪಬ್ಲಿಸಿಟಿ ತೋರಿಸ್ತಾರೆ. ಅಪ್ಪು ಬಾಸ್ ಹಂಗ್ ತೋರ್ಸಲ್ಲ. ಅವ್ರ ಒಳಗೆ ಎಲ್ಲ ಮಾಡಿ ಆಮೇಲೆ ಅವ್ರದ್ದು ಏನು ಅಂತ ಗೊತ್ತಾಗಿರೋದು ಇವಾಗ ಇತ್ತೀಚೆಗೆ. ಯಾರ ಬಗ್ಗೆ ಆಗ್ಲಿ ಕಾಂಟ್ರವರ್ಸಿ ಯಾವ್ದು ಯಾವ್ದ್ರಲ್ಲಿ ಎಲ್ಲಿ ಮಾತಾಡೋದು ಇಲ್ಲ. ಅಪ್ಪು ಫ್ಯಾನ್ಸ್ ಹಂಗೆ ಇದ್ ಮಾಡ್ಕೊಂತ ಬಂದಿದ್ದಾರೆ. ಹಂಗಾಗಿ ಒಂದು ಫ್ಯಾಮಿಲಿ ಅಂತ ಸಿನಿಮಾ ಮಾಡ್ತಾರೆ. ಹಂಗಾಗಿ ಅಪ್ಪು ಸರ್ನ ಮಿಸ್ ಮಾಡ್ಕೊಂತಾರೆ. ಫಸ್ಟಿಗೆಲ್ಲ ಈಗ ಕ್ರಾಂತಿ ಅಂತೆ ಅದಂತೆ ಇದಂತೆ ಅಂತ ಹೇಳ್ಬಿಟ್ಟು ಸುದೀಪ್ ಅವರೆಲ್ಲ ಇದು ಮಾಡ್ತಿದ್ದಾರೆ. 2 ವರ್ಷ ಆಯ್ತು, ಅಪ್ಪು ಸರ್ ಏನೊಂದ್ ಫಿಲಮ್ ಇಲ್ಲ, ಯಾವ್ದ್ರದ್ದು ಇಲ್ಲ. ತುಂಬಾ ಮಿಸ್ ಮಾಡ್ಕೊಳ್ತೀವಿ ಸ್ಕ್ರೀನ್ ಮೇಲೆ ನೋಡಕ್ಕೆ. ಹಂಗಾಗಿ ಮತ್ತೆ ಅಪ್ಪು ಸರ್ನ ಮತ್ತೆ ಬರಕ್ಕೆ ಇದ್ ಮಾಡ್ತೀವಿ ಅಷ್ಟೇ, ಕೇಳ್ಕೊಂತೀವಿ. ಈಗ ಅಪ್ಪು ಅವ್ರು ಇಲ್ಲ, ಹಂಗಂತ ಅವ್ರು ಇದ್ದಿದ್ರೆ ಏನೋ ಎಷ್ಟೋ ಬಡ ಕುಟುಂಬಗಳು ಇದಾಗ್ತಿದ್ವು. ಅವ್ರು ಇಲ್ಲದಕ್ಕೋಸ್ಕರ ಆಶ್ರಮಗಳು ಬೇರೆ ಅವರು ನೋಡ್ಕೊಂತಿದಾರೋ ಇಲ್ಲ ಗೊತ್ತಿಲ್ಲ, ಒಟ್ಟು ನೋಡ್ಕೊಂತಿದ್ದಾರೆ. ಕೋಟ್ಯಾಧಿಪತಿ ಬೇಕು, ಮಿಸ್ ಮಾಡ್ಕೊಂತಿದ್ರ ಕೋಟ್ಯಾಧಿಪತಿ. ಈಗ ನಾನ್ ಕೂಡ ಕೋಟ್ಯಾಧಿಪತಿ ತುಂಬಾ ಮಿಸ್ ಮಾಡ್ಕೊಂತೀನಿ. ರಿಯಾಲಿಟಿ ಶೋಗಳು ಅಂತ ಹೇಳಿ ತುಂಬಾ ಬರ್ತಿದ್ದಾವೆ, ಬಿಗ್ ಬಾಸ್ ಅಂತೆ ಅದಂತೆ ಇದಂತೆ. ಅವೆಲ್ಲ ಸುಮ್ಮನೆ ಟೈಮ್ ಪಾಸ್ಗೆಲ್ಲ. ಈಗ ಕನ್ನಡ ಕೋಟ್ಯಾಧಿಪತಿ ಅದಿದ್ರೆ ಸ್ವಲ್ಪ ಏನೋ ಯೂಸ್ಫುಲ್ ಆಗಿ ಏನೋ ಕ್ವಶನ್ ಅಂತ ಅದು ನನ್ಗಾದ್ರೂ ತುಂಬಾ ಇಷ್ಟ, ಫೇವ್ರೆಟ್ ಎಂಟರ್ಟೈನ್ಮೆಂಟ್ ಏನಾದ್ರು ಕೊಡ್ತಾ ಇದ್ರು. ವೀಕ್ಲಿ ಒಂದ್ಸಲ ಸ್ಯಾಟರ್ಡೆ ಸಂಡೇ ಸ್ಕ್ರೀನ್ ಮೇಲೆ ಕಾಣಿಸ್ತಾರ. ಒಟ್ಟು ನೀವು ಯಾವ ರೀತಿ ಅಪ್ಪು ಬಾಸ್ ನ ನೋಡಕ್ ಇಷ್ಟಪಡ್ತಾರೆ ಸ್ಕ್ರೀನ್ ಮೇಲೆ. ಕೋಟ್ ಹಾಕೊಂಡ್ಬರ್ತಾರೆ, ಒಳ್ಳೆ ಅವ್ರೊಬ್ರಿಗೆ ಮಾತ್ರ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗಲ್ಲ. ಓಕೆ, ನಾನು ಕೂಡ ನಿಮ್ ತರನೇ, ನಂದು ಕೂಡ ಅದೇ ಆಸೆ. ಅಪ್ಪು ಬಾಸ್ ನ ಇನ್ನೊಂದ್ಸರಿ ನೋಡಕ್ಕೆ ಆಸೆ ಪಡ್ತಿದೀನಿ ಈ ಭೂಮಿ ಮೇಲೆ. ವಾಪಸ್ ನಿಮ್ಮಂತಾನೆ ನಮ್ದು ಆಶಯ ಕೂಡ ಇನ್ನೊಂದ್ಸರಿ ಅಪ್ಪು ಬಾಸ್ ಹುಟ್ಟು ಬಂದೇ ಬರ್ತಾರೆ. ಆ ನಂಬಿಕೆ ಇಟ್ಟಿರೋನು. ಓಕೆ, ನಮ್ ಹುಡುಗಿನ ಚೆನ್ನಾಗಿಡ್ಲಿ ಅಂತ. ನಿಮ್ ಹುಡುಗಿನ ಚೆನ್ನಾಗಿ ಅಷ್ಟು ಒಳ್ಳೆಯರಾ? ಹೌದು, ಸೂಪರ್. ಇದೊಳ್ಳೆ ಸರು ಹೋಯ್ತಲ್ಲ, ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ, ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಮತ್ತೆ ಹೆಂಗ್ ಕೇಳ್ತೀರಾ? ಮತ್ತೇನಿಲ್ಲ, ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಫಸ್ಟ್ ನೀವು ಚೆನ್ನಾಗಿದ್ರೆ ಅವ್ರು ನಿಮ್ ಹುಡುಗಿನ ಚೆನ್ನಾಗಿ ಇಟ್ಕೊಂತೀರ. ಹೌದು, ಚೆನ್ನಾಗಿರಿ ನೀವು. ಆಯ್ತು ಬ್ರೋ. ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ಅಪ್ಪ ಅಮ್ಮ ಚೆನ್ನಾಗಿದ್ರೆ ಸಾಕು ಅಂತ. ಅಪ್ಪ ಅಮ್ಮ ಚೆನ್ನಾಗಿದ್ರೆ ಸಾಕು. ಬರ್ಡೇ ನಿಮ್ದು. ಓಕೆ, ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಬ್ರದರ್. ಹೇಳಿ ಇನ್ನೊಂದ್ಸರಿ. ಅದೇ ಅಪ್ಪ ಅಮ್ಮ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ಅಪ್ಪ ಅಮ್ಮ ಚೆನ್ನಾಗಿಟ್ರೆ ಸಾಕು ಅಷ್ಟೇ. ಮತ್ತೇನು ಕೇಳಲ್ಲ, ಮತ್ತೇನು ಬೇಡ, ಮತ್ತೆ ಬೇರೆ ಏನು ಬೇಡ, ನೀವು ಚೆನ್ನಾಗಿರ್ತೀವಿ. ಒಂದ್ಸಲಿ ಬರ್ತಡೆ ಬರ್ಲಿ ಅನ್ನೋ ನಾ ಇವತ್ತು ಬರ್ತಡೆ, ನೀವು ಪಾರ್ಟಿ ಕೊಡ್ಸಿದ್ರೆ ಸಾಕು ಇವತ್ತಿನ ಸದ್ಯಕ್ಕೆ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅದೇ ಫಸ್ಟ್ ದೇವ್ರೀಗ ಅವ್ನ್ ಪಾರ್ಟಿ ಕೊಡ್ಸಿದ್ರೆ ಇವತ್ತಿನ ದೇವ್ರು ಮುಗೀತು. ದೇವ್ರ ಸಿಕ್ಕ್ರೆ ಇವ್ನು ನಮ್ ಫ್ರೆಂಡ್ ಪಾರ್ಟಿ ಕೊಡ್ತಾರೆ. ಫಸ್ಟ್ ಇವತ್ತಿನ ಫಸ್ಟ್ ಪಾರ್ಟಿ ಅಷ್ಟೇ ಸಾಕು. ನಾಳೆ ನೆಕ್ಸ್ಟ್. ನೀವೇನ್ ಕೇಳ್ತೀರಾ? ಹಸುವಾಗಿರೋರ್ಗು ದಿನ ಊಟ ಸಿಗ್ಲಿ ಅಂತ ಕೇಳ್ಕೊಂತಾರೆ. ಸೂಪರ್.
ವ್ಯಾಲ್ಯೂಬಲ್ ಪಾಯಿಂಟ್. ಮತ್ತೆ ಅಷ್ಟೇ ಮತ್ತೇನು ಕೇಳಲ್ಲ. ಈಗ ಅದು ಒಬ್ಬೊಬ್ಬ ನಿಂತಿರ್ತಾರೆ ಅಲ್ಲೆಲ್ಲ ಊಟ ಕೊಡ್ರಿ ಅಂತ ಕೇಳ್ತಾರೆ, ಅವ್ರಿಗೆ ಸಹಾಯ ಮಾಡ್ಬೇಕಣ್ಣ, ಅಷ್ಟೇ ಕೇಳೋದು ನಾನು. ಅಷ್ಟೇ ಬಡವರಿಗೋಸ್ಕರ ಹೊಟ್ಟೆ ತುಂಬಾ ಊಟ ಸಿಗ್ಲಿ. ಡೈಲಿ ದಿನ ಒಬ್ಬನ ಉಪವಾಸ ಮಲ್ಗೋದ್ ಬೇಡ, ಅವರೆಲ್ಲ ಊಟ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ತುಂಬಾ ಜನ ಸಿಗ್ತಾರಣ ಅಂತಾರೆ. ನಾವು ಎಷ್ಟೋ ಇವನು ನಾನು ನೈಟ್ ಹೋದಾಗ ಕೊಟ್ಟಿದೀವಿ ಅಣ್ಣ, ತುಂಬಾ ಕೊಟ್ಟಿದೀವಿ ನಾವು. ಪಲಾವ್ ಗಿಲಾವೆಲ್ಲ ನಿಮ್ಮ ಎದುರುಗಡೆ ಅಕಸ್ಮಾತ್ ಆಗಿ ದೇವ್ರು ಏನಾದ್ರು ಪ್ರತ್ಯಕ್ಷ ಆಗಿ ಏನು ಒಂದು ವರ ಬೇಕಂತ ಕೇಳಿದ್ರೆ ಯಾವ ಒಂದು ವರನ ನೀವು ಕೇಳಕ್ ಇಷ್ಟಪಡ್ತೀರಾ? ಹೇಳಿ, ನೀ ಹೇಳು. ಒಂದ್ ಕಾರ್ ಸಾಕ ಕಾರ್? ಕಾರ್ ಅಂದ್ರೆ ಅಷ್ಟು ಲವ್? ನನಗೆ ಕಾರ್ ಕಲೆಕ್ಷನ್ ಅಂದ್ರೆ ಬಹಳ ಇಷ್ಟ, ಅದಕ್ಕೆ ಕಾರ್ ಕಲೆಕ್ಷನ್ಸ್ ತುಂಬಾ ಮಾಡಿದಿರ ಅನ್ಸುತ್ತೆ. ಅಷ್ಟೇನಿಲ್ಲ, ಫೋಟೋಸ್ ವಿಡಿಯೋಸ್ ಇದಾವೆ. ಫೋಟೋಸ್ ವಿಡಿಯೋಸ್ ಎಲ್ಲ ಕ್ರೇಜ್ ಒಳ್ಳೆ ಕ್ರೇಜ್ ಇದೆ ಕಾರಲ್ಲಿ. ಕಾರ್ ಬೇಕು ಅಂತ ಕೇಳ್ತೀರಾ? ಯಾವ ಕಾರ್ ಬೇಕಂತ ಕೇಳ್ತೀರಾ? ಯಾವ್ದೀಗ ಟ್ರೆಂಡಿಂಗ್ ಆಗೈತಿ ಅದು ಬೇಕಂತ. ಯಾವ್ದಿದೆ ಟ್ರೆಂಡಿಂಗ್ ಅಲ್ಲಿ? ನನ್ಗೊಂದು ಸೂಪ್ರಾ ಅಂತ ಐತಿ, ಅದು ಸೂಪ್ರಾ. ಅದು ಕಂಪ್ನಿ ಹೆಸರೇ ಸೂಪ್ರಾನಾ? ಟೊಯೋಟಾ. ಟೊಯೋಟೋದ. ಓಕೆ, ಸೂಪರ್. ಕಾರ್ ಕೇಳ್ತೀರಾ? ಮತ್ತೆ ಏನ್ ಕೇಳಲ್ಲ ಬೇರೆ? ಏನು ಅಲ್ಪ ಸ್ವಲ್ಪ ದುಡ್ಡು ಕೇಳ್ತೀನಿ ಅಷ್ಟೇ. ಅಲ್ಪ ಸ್ವಲ್ಪ, ತುಂಬಾ ಏನ್ ಬೇಡ? ತುಂಬಾ ಬೇಡ, ಸಾಕು. ಹಾಸಿಗೆ ಇದ್ದಿದ್ ಕಾಲ್ ಚಾಚು ಅಷ್ಟೇ. ಅಷ್ಟೇ ಸಾಕು. ಓಕೆ, ಸೂಪರ್. ಮತ್ತೆ ನೀನ್ ಹೆಂಗ್ ಕೇಳ್ತೀಯ? ನಂಗೊಂದು ಸ್ಪೋರ್ಟ್ಸ್ ಬೈಕ್. ಅವ್ರ ಕಾರು, ನೀವು ಬೈಕ್. ಒಳ್ಳೆ ಫ್ರೆಂಡ್ಸ್ ಇದ್ರಿ. ಸೂಪರ್. ಎಂತ ಬೈಕ್? H2R ಸ್ಪೋರ್ಟ್ಸ್ ಬೈಕ್. H2R? ಕೌಸಿಕಿ H2R ಡ್ರೀಮ್ ಬೈಕ್ ನಿಮ್ದು? ಓಕೆ. ಎಷ್ಟು ವರ್ಷದಿಂದ ಡ್ರೀಮ್? ಒಂದು 5-6 ವರ್ಷದಿಂದ ಐತಿ. 5 ವರ್ಷದಿಂದ ಒಟ್ಟು ಡ್ರೀಮ್ ಫುಲ್ಫಿಲ್ ಮಾಡ್ಕೊಳ್ಳೋದು ಯಾವಾಗ? ನೀವು ಕೂಡ ಡ್ರೀಮ್ ಫುಲ್. ಅದೇ ನೀವ್ ಹೇಳಿದ್ರಲ್ಲ, ದೇವ್ರು ವರ ಕೊಟ್ಟಾಗ ಅವಾಗ ಅದ್ ಕೊಳ್ಳಿ ನಾವು ಫುಲ್ಫಿಲ್ ಮಾಡ್ಕೊಂತೀವಿ. ಸೂಪರ್ ಪಾಯಿಂಟ್. कितने तेजस्वी लोग हैं हमारे पास, कितने शानदार विचार रखते हैं. ನಮ್ದು ಹಂಗೇನಿಲ್ಲ, ದುಡ್ದು ತಗೋಬೇಕು. ಒಂದು 10 ವರ್ಷದಾಗ ದುಡ್ಡು ತಗೋಬೇಕು. ಓಕೆ, ದುಡ್ಡು ತಗೋಬೇಕಲ್ಲ. ಈಗ ದೇವ್ರು ನಿಮ್ ಮುಂದೆ ಪ್ರತ್ಯಕ್ಷ ಆಗಿ ನಿಮ್ಗೆ ಏನೊಂದು ವರ ಬೇಕಂದ್ರೆ ಯಾವ ವರ ಕೇಳ್ತೀಯ? ಅದೇ H2R ಬೈಕ್ ಕೇಳ್ತೀಯ? ಸೀದಾ ಬೈಕ್, ಸ್ಪೋರ್ಟ್ಸ್ ಬೈಕ್. ಮದ್ವೆ ಆಗೋದು ಹುಡುಗಿ ಲವರ್ಸ್ ಯಾರು ಬೇಡ? ಯಾರಿಗಲ್ಲ ಲವರ್ಸ್ ಯಾರು ಬೇಡ? ಹೋಗೋದೇ ಇಲ್ಲ ನಾವು. ಯಾಕೆ? ಬೇಡ ಹುಡುಗಿಯರ ಸಹವಾಸ. ಮತ್ತೆ ಲವ್ ಮಾಡಲ್ವಾ ನೀವು? ಇಲ್ಲ. ಹುಡುಗಿನೇನು ಕೇಳಲ್ಲ? ಹುಡುಗಿ ಮತ್ತೆ ಮುಂದೆ ಮದ್ವೆ ಆಗೋ ಹುಡುಗಿನ ಏನು ಕೇಳಲ್ಲ? ಯಾವ ರೀತಿ ಇರ್ಬೇಕು ಏನು? ಅವೆಲ್ಲ ಏನು ಬೇಡಣ, ಏನು ಬೇಡ. ಏನ್ ಬರ್ದಿತ್ತ ಸಿಗ್ತದ ಅದು ಅನಿಮಲ್. ಏನ್ ಬರ್ದ? ಹಂಗಾರೆ ಬೈಕ್ ಸಿಗುತ್ತೆ? ಹಂಗಾರೆ ಬೈಕ್ ಬರ್ದಿರ್ಬೋದಲ್ಲ? ಸಿಕ್ಕೇ ಸಿಗುತ್ತೆ ಬರ್ದಿದ್ರೆ. ಸಿಗ್ತದ, ಅದೇನಿಲ್ಲ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಕೇಳಿರೋ ಕ್ವಶನ್ಸ್ಗೆ ನಿಮ್ಮ ಅನಿಸಿಕೆ ಏನನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ. ನಾನು ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ಮಾಡ್ಬೇಕಂದ್ರೆ ನಿಮ್ಮ ಸಪೋರ್ಟ್ ತುಂಬಾ ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಂಥದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ.